ಗೃಹಲಕ್ಷ್ಮಿ ಹಣ ದಾರಿ ತಪ್ತಾ ಇದೆಯಾ? ತಿಂಗಳಿಗೆ 2,000 ಹಣ ಗೃಹಿಣಿಯರಿಗೆ ಕೊಡ್ತೀವಿ ಅಂತಿದ್ದ ರಾಜ್ಯ ಕಾಂಗ್ರೆಸ್ ಆ ಹಣವನ್ನ ಜೇಬಿಗಿಳಿಸ್ತಾ ಇದೆಯಾ? ಹೌದು ಅಂತಿದ್ದಾರೆ ಬಿಜೆಪಿ ನಾಯಕರು. ಇಷ್ಟಕ್ಕೂ ಅವರು ಹೇಳ್ತಾ ಇರೋದೇನು? ಇದಕ್ಕೆ ರಾಜ್ಯ ಸರ್ಕಾರ ಕೊಡ್ತಾ ಇರೋ ಉತ್ತರವೇನು? ತೋರಿಸ್ತೀವಿ ನೋಡಿ. ಅದಕ್ಕೆ ಒಟ್ಟೊಟ್ಟಿಗೆ 3 ತಿಂಗಳು 4 ತಿಂಗಳು ಯಾರು ಚುನಾವಣೆ ಬಂದಾಗ, ಈಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವ್ರ ತಲೆ ಹೊಡೆದು ಕೊಟ್ಟಿರೋರು. ಒಂದೊಂದು ಸಾರಿ 2 ತಿಂಗಳು, ಒಂದೊಂದು ಸಾರಿ ಚೇಂಜ್ ಆಗುತ್ತೆ, ಲೇಟ್ ಆಗುತ್ತೆ. ಬಿಟ್ಟರೆ ದುಡ್ಡು ಕೊಡದೇ ಇರೋದೇನಿಲ್ಲ. ಇಷ್ಟು ವರ್ಷನೂ ಕೊಟ್ಟಿದ್ದೀವಿ. 2-3 ವರ್ಷದಲ್ಲಿ ಒಂದೊಂದು ಸಾರಿ ತಾಂತ್ರಿಕ ತೊಂದರೆಯಿಂದ 2 ತಿಂಗಳು 3 ತಿಂಗಳು ಲೇಟ್ ಆಗ್ಬೋದೇ ಹೊರತು ಇಷ್ಟು ವರ್ಷ ಕೊಡದೇ ಇರ್ತೀವ. ಕೊಟ್ಟೆ ಕೊಡ್ತೀವಿ. ಗೃಹಲಕ್ಷ್ಮಿ ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಕಳೆದ 2.5 ವರ್ಷದಿಂದ ಕೊಟ್ಟಿಲ್ವಾ? 1 ತಿಂಗಳು ಹೆಚ್ಚಿಗೆ, 1-2 ತಿಂಗಳು ಹೆಚ್ಚಿಗೆ ಆದರೆ ಕಡಿಮೆ ಆದರೆ ಏನು ಫರ್ಕ್ ಬೀಳೋದಿದೆ? ನಾವು ಮುಟ್ಟಿಸ್ತೀವಿ ಅಂತ ಹೇಳಿದ್ವಿ, ಅದನ್ನು ಮಾಡ್ತಾ ಇದ್ದೀವಿ, ನುಡಿದಂತೆ ನಡೀತಾ ಇದ್ದೀವಿ. ಗ್ಯಾರಂಟಿ 100% ಗ್ಯಾರಂಟಿ. ಪ್ರತಿ ತಿಂಗಳು ಗೃಹಿಣಿಯ ಅಕೌಂಟ್ಗೆ 2,000 ರೂಪಾಯಿ ಬಂದು ಬೀಳೋದು ಗ್ಯಾರಂಟಿ. ಹೀಗಂತಾನೆ ಸಿಎಂ ಸಿದ್ದರಾಮಯ್ಯ ಸರಕಾರ ಹೇಳಿತ್ತು. ಸರಕಾರ ರಚನೆಯಾದಾಗಿನಿಂದ ಇದೇ ಮಾತನ್ನ ಹೇಳಿ ಬೆನ್ನು ತಟ್ಟಿಕೊಳ್ತಾಗಿತ್ತು. ಆದ್ರೆ ಈಗ ಆ ಗ್ಯಾರಂಟಿ ಕೊಡೋಕೆ ಸರಕಾರದ ಕೈಯಲ್ಲಿ ಆಗ್ತಾನೇ ಇಲ್ಲ. ಯಾಕಂತೀರಾ? ಕೆಲವು ತಿಂಗಳಿಂದ ಗ್ಯಾರಂಟಿ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಬಂದು ಬೀಳ್ತಾನೇ ಇಲ್ಲ. 2,000 ರೂಪಾಯಿ ಹಣ ತಿಂಗಳು ತಮ್ಮ ಅಕೌಂಟ್ಗಳಿಗೆ ಸೇರುತ್ತೆ ಅಂತ ಹೇಳ್ತಾಗಿದ್ದ ರಾಜ್ಯ ಸರ್ಕಾರ ಆ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವಾಗ್ತಾನೇ ಇಲ್ಲ. ಇದನ್ನೇ ರಾಜ್ಯ ಬಿಜೆಪಿ ಅಸ್ತ್ರವಾಗಿಸಿಕೊಂಡಿದೆ. ಬೆಳಗಾವಿಯ ವಿಧಾನಮಂಡಲ ಅಧಿವೇಶನದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಮುಂದಾಗಿದೆ. ಗೃಹಲಕ್ಷ್ಮಿ ಹೆಸರಲ್ಲಿ ದೊಡ್ಡ ಹಗರಣ ನಡೆದಿರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸುತ್ತಿದೆ. ಮನೆಯ ಮಹಾಲಕ್ಷ್ಮಿಯರ ಖಾತೆಗೆ ಬರ್ತಿಲ್ಲ ಗೃಹಲಕ್ಷ್ಮಿ ಹಣ. ಗೃಹಿಣಿಯರಿಗೆ ದಾರಿ ತೋರಿಸಬೇಕಿದ್ದ ಗೃಹಲಕ್ಷ್ಮಿಯೇ ದಾರಿ ತಪ್ಪಿದ್ಯಾ? ವಿಪಕ್ಷಗಳ ಆರೋಪವೇನು? ಸರ್ಕಾರದ ಸ್ಪಷ್ಟನೆ ಏನು? ಗೃಹಲಕ್ಷ್ಮಿ ಬಡ ಮಹಿಳೆಯರ ಪಾಲಿನ ಆಶಾಕಿರಣ. ಪ್ರತಿ ತಿಂಗಳು ಈ ಹಣ ಬಂದಿಲ್ವಾ ಅಂತ ಬಡ ಮಹಿಳೆಯರು ಎದುರು ನೋಡ್ತಾಗಿದ್ರು. ಹಣ ಬಂದ್ರೆ ಯಾವುದಾದ್ರೂ ಕಷ್ಟಕ್ಕೆ ಬಳಸ್ಕೋಬಹುದು ಅನ್ನೋ ನಿರೀಕ್ಷೆಗಿಟ್ಕೊಂಡಿದ್ರು. ಆದ್ರೆ 3-4 ತಿಂಗಳಿಂದ ಹಣ ಬಂದೇ ಇಲ್ಲ. ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಗೃಹಿಣಿಯರು ಕಾದು ಸುಸ್ತಾಗ್ತಿದ್ದಾರೆ. ಹೇಳಿದಂತೆ ನಡೆದುಕೊಂಡಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಇಟ್ಟುಕೊಂಡಿದ್ದಾರೆ. ಗೃಹಲಕ್ಷ್ಮಿ ಹಣ ಯಾವಾಗ್ಲಾದ್ರೂ ಬರಬಹುದು ಅನ್ನೋ ಆಸೆ ಅವರಲ್ಲಿದೆ. ಆದ್ರೆ ಬರೋ ಯಾವುದೇ ಸೂಚನೆ ಸಿಕ್ತಾಗಿಲ್ಲ. ಇದನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿವೆ. ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಾಗಿಲ್ಲ? ಗೃಹಲಕ್ಷ್ಮಿ ಹಣ ಬಡ ಮಹಿಳೆಯರಿಗೆ ಸೇರೋದಕ್ಕೆ ಬೇರೆ ಲಕ್ಷ್ಮಿಯ ಜೇಬಿಗೆ ಹೋಯ್ತಾ ಅಂತೆಲ್ಲ ಪ್ರಶ್ನೆ ಮಾಡ್ತಾಗಿದ್ದಾರೆ. ಬೆಳಗಾವಿಯ ಅಧಿವೇಶನದ ಟೈಮಲ್ಲೇ ಗೃಹಲಕ್ಷ್ಮಿ ಸದ್ದು ಮಾಡ್ತಾಗಿದೆ. ಗೃಹಲಕ್ಷ್ಮಿ ಯೋಜನೆ ಶುರುವಾಗಿದ್ದು 2023 ಆಗಸ್ಟ್ನಲ್ಲಿ. ಈ ಯೋಜನೆ ಶುರುವಾದ ಮೇಲೆ ಕೆಲವು ತಿಂಗಳು ಸಮಯಕ್ಕೆ ಸರಿಯಾಗಿ ಗೃಹಲಕ್ಷ್ಮಿ ಹಣವನ್ನು ಜಮೆ ಮಾಡಲಾಗ್ತಾಗಿತ್ತು. ಯೋಜನೆ ಶುರುವಾದ ಕೆಲವು ತಿಂಗಳ ನಂತರ ಹಣ ಜಮೆ ಮಾಡಲಾಯಿತು. ಆದರೆ ಕೆಲವು ತಿಂಗಳು ಮುಗಿದ ಮೇಲೆ ಹಣ ಬರೋದು ತಡವಾಯಿತು. 2-3 ತಿಂಗಳ ಹಣವನ್ನು ಒಟ್ಟಿಗೆ ಜಮೆ ಮಾಡೋ ಸಂಪ್ರದಾಯ ಆರಂಭವಾಯಿತು. ಈಗಂತೂ ಹಣ ತಡವಾಗಿಯೂ ಬರ್ತಾಗಿಲ್ಲ. ಒಂದರ್ಥದಲ್ಲಿ ಹೇಳೋದಾದ್ರೆ ಹಣ ಬರೋದೇ ನಿಂತೋಗಿದೆ. ಇದನ್ನು ಬಿಜೆಪಿ ಅಸ್ತ್ರವಾಗಿಸಿಕೊಂಡಿದ್ದು ಗೃಹಲಕ್ಷ್ಮಿಯನ್ನೇ ಇಟ್ಕೊಂಡು ಸರ್ಕಾರದ ವಿರುದ್ಧ ವಾಕ್ಸಮರ ನಡೆಸ್ತಾಗಿದ್ದಾರೆ ವಿಪಕ್ಷಗಳ ನಾಯಕರು. ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಇದನ್ನೇ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಟಾಂಗ್ ನೀಡೋಕೆ ಬಿಜೆಪಿ ಮುಂದಾಗಿದೆ. 2025 ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿರುವ ಬಗ್ಗೆ ಇಲಾಖೆಯಿಂದ ಮಾಹಿತಿ ಬಂದಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಹಣ ಕೂಡ ಬಾಕಿಗಿದೆ. ಇದೇ ವಿಚಾರವನ್ನು ಅಸ್ತ್ರವಾಗಿಸಲು ಬಿಜೆಪಿ ಮುಂದಾಗಿದೆ. ಬೆಳಗಾವಿಯಲ್ಲಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದು, ಗೃಹಲಕ್ಷ್ಮಿ ಹಣ ಸಮರ್ಪಕವಾಗಿ ವಿತರಣೆಯಾಗ್ತಿಲ್ಲ. ಯಾವ ಲಕ್ಷ್ಮಿ ಮನೆಗೆ 5,000 ಕೋಟಿ ಹೋಗಿದೆ ಎಂದು ಸರ್ಕಾರ ಹೇಳಲಿ. ಬಿಜೆಪಿ ಈ ಸಂಬಂಧ ಹೋರಾಟ ನಡೆಸಲಿದೆ ಎಂದು ಛಲವಾದಿ ನಾರಾಯಣಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ.
ಬರೀ ಅದು 5,000 ಕೋಟಿ ಅಲ್ಲ, ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ಟರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ, ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಗೃಹಲಕ್ಷ್ಮಿ ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇದು ಇಟ್ ಈಸ್ ಎ ರ್ಯಾಂಡಮ್ ಥಿಂಕಿಂಗ್. ಹೆಂಗೆ ಅಂತಂದ್ರೆ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣು ಮಕ್ಕಳಲ್ವೇ? ಅವರಿಗೆ ಹೆಸರಿಟ್ಟಿದಾರಲ್ಲ, ಅದು ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಕೊಡುತ್ತಿದ್ದಾರೋ ಬಿಡುತ್ತಿದ್ದಾರೋ ಗೊತ್ತಿಲ್ಲ. ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ನಡೆದಿದೆ. ಗೃಹಲಕ್ಷ್ಮಿ ಹಣ ಒಟ್ಟಿಗೆ ಚುನಾವಣೆ ಬಂದಾಗ ಕೊಡ್ತಾರೆ. ಒಟ್ಟಿಗೆ ಕೊಟ್ಟಾಗ ಮಾತ್ರ ಜನ ನೆನಪು ಇಟ್ಟುಕೊಳ್ತಾರೆ. ಇವರನ್ನ 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಆಗ ವೋಟ್ ಹಾಕ್ತಾರೆ ಎಂದು ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲ ನಾನು ಆ ಗೃಹಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಬ್ರದರ್, ಇವತ್ತು ಕಳೆದ 2 ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ 2,800 ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ. ಇತ್ತೀಚೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಇದು ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಅನ್ನೋದು ಮತ್ತೆ ಪುನಃ ನೀವು ನೋಡ್ತಾ ಇದ್ದೀರಿ. ಸಾಲ ಏನು ಕೊಟ್ಟಿಲ್ಲ, ಹೊಸದಾಗಿ ಆ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಇರ್ತಕ್ಕಂಥದ್ದನ್ನು ಅಲ್ಲಿ ತಿದ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೆ ಒಟ್ಟೊಟ್ಟಿಗೆ 3 ತಿಂಗಳು 4 ತಿಂಗಳು ಯಾರು ಚುನಾವಣೆ ಬಂದಾಗ, ಈಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ವೋಟ್ ಹಾಕ್ತಾರೆ ಅಂತ ಅವ್ರ ತಲೆ ಹೊಡೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡದೇ ಇರೋದು ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿದೆ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈ ವಿಷಯ ಪ್ರಸ್ತಾಪಿಸಿ ಚರ್ಚೆಗೆ ಅವಕಾಶ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ರಾಜ್ಯ ಸರ್ಕಾರ ಪ್ರತಿಕ್ರಿಯೆ ನೀಡಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್.ಎಂ. ರೇವಣ್ಣ, ಸರ್ಕಾರ ಬಂದ ಮೊದಲ ದಿನವೇ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ. ಇಲ್ಲಿಯವರೆಗೂ ಕೊಡುತ್ತಾ ಬಂದಿದ್ದೇವೆ. 2-3 ತಿಂಗಳಿಗೆ ಕೊಡುತ್ತಿದ್ದೇವೆ. ಕೆಲವರಿಗೆ ತೊಂದರೆಯಾಗಿದೆ, ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೇವೆ. ಆಗಸ್ಟ್ ವರೆಗೂ ಕೊಟ್ಟಿದ್ದೇವೆ. ದೇಶದಲ್ಲಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು, ಇನ್ನೂ ಕೊಟ್ಟಿಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಕೊಟ್ಟಿರೋರು ಒಂದೊಂದ್ಸಾರಿ 2 ತಿಂಗಳು, ಒಂದೊಂದ್ಸಾರಿ ಚೇಂಜ್ ಆಗುತ್ತೆ, ಲೇಟ್ ಆಗುತ್ತೆ. ಬಿಟ್ಟರೆ ದುಡ್ಡು ಕೊಡದೇ ಇರೋದೇನಿಲ್ಲ. ಇಷ್ಟು ವರ್ಷನೂ ಕೊಟ್ಟಿದ್ದೀವಿ. 2-3 ವರ್ಷದಲ್ಲಿ ಯಾವತ್ತೂ ಕೂಡ ನಿಂತಿಲ್ಲ. ಒಂದೊಂದು ಸಾರಿ ತಾಂತ್ರಿಕ ತೊಂದರೆಯಿಂದ 2 ತಿಂಗಳು 3 ತಿಂಗಳು ಲೇಟ್ ಆಗ್ಬೋದೇ ಹೊರತು ಇಷ್ಟು ವರ್ಷ ಕೊಡದೇ ಇರ್ತೀವ, ಕೊಟ್ಟೆ. ಗೃಹಲಕ್ಷ್ಮಿ ಹಣ ಬಿಡುಗಡೆಯಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಪ್ರತಿಕ್ರಿಯಿಸಿದ್ದು, ಸರ್ಕಾರ ನಡೆಸಬೇಕು, ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಮಾಡ್ತಿದ್ದೇವೆ. ಕಳೆದ 2.5 ವರ್ಷದಿಂದ ಕೊಟ್ಟಿಲ್ವಾ, ನುಡಿದಂತೆ ನಡೆಯುತ್ತಿದ್ದೇವೆ, ಕೊಡ್ತೇವೆ ಎಂದಿದ್ದಾರೆ. ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಕಳೆದ 2.5 ವರ್ಷದಿಂದ ಕೊಟ್ಟಿಲ್ವಾ? 1 ತಿಂಗಳು ಹೆಚ್ಚಿಗೆ, 2 ತಿಂಗಳು ಹೆಚ್ಚಿಗೆ ಆದರೆ ಕಡಿಮೆ ಆದರೆ ಏನು ಫರ್ಕ್ ಬೀಳೋದಿದೆ? ನಾವು ಮುಟ್ಟಿಸ್ತೀವಿ ಅಂತ ಹೇಳಿದ್ವಿ, ಅದನ್ನು ಮಾಡ್ತಾ ಇದ್ವಿ, ನುಡಿದಂತೆ ನಡೀತಾ ಇದ್ವಿ. ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಶೀಘ್ರದಲ್ಲೇ ಹಣ ಬರಬಹುದು ಅನ್ನೋ ಮಾತುಗಳಿವೆ. ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಿಸಬೇಕು ಅನ್ನೋ ಮಾತುಗಳು ಸಹ ಹರಿದಾಡ್ತಿವೆ. ಈ ವಿಚಾರವನ್ನು ವಿಪಕ್ಷಗಳು ಎಷ್ಟು ಪ್ರಬಲ ಅಸ್ತ್ರವಾಗಿ ಬಳಸ್ತವೆ? ರಾಜ್ಯ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದೇ ಕುತೂಹಲಕಾರಿಯಾಗಿದೆ.